ದರ್ಶನ್ 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 ಬೇಲ್ 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 ಸಿಕ್ಕಾಪಟ್ಟೆ ಸಂಚಲನ ಕ್ರಿಯೇಟ್ ಮಾಡಿರುವಂಥ ಒಂದು ಸುದ್ದಿ ಇದು. ದರ್ಶನ್ ಅಭಿಮಾನಿಗಳು ಕಾದು ಕೂತ್ಬಿಟ್ಟಿದ್ದಾರೆ, ನಮ್ಮ ಬಾಸ್ ಇವತ್ತು ಹೊರಗಡೆ ಬರ್ತಾರೆ ಅಂತ ಹೇಳಿ. ಅಂದರೆ ಇವತ್ತು ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ ಮಧ್ಯಾಹ್ನ 12:30 ಸುಮಾರಿಗೆ. ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲೇ ಗತಿನಾ ಅನ್ನೋ ಕುತೂಹಲದ ಪ್ರಶ್ನೆ ಇದೆ. ಜೊತೆಗೆ A1 ಆರೋಪಿಯಾಗಿರುವಂಥ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ವಿಚಾರಣೆಯೂ ಕೂಡ ಇವತ್ತೇ ನಡೆಯುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಪವಿತ್ರ ಗೌಡ ಬೇಲ್ ಭವಿಷ್ಯ. ಇವತ್ತು ಮಧ್ಯಾಹ್ನ 12:30ಕ್ಕೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ A1 A2 ಆರೋಪಿಗಳಾಗಿರುವಂತ ಪವಿತ್ರ ಗೌಡ ದರ್ಶನ್ ಈಗಾಗಲೇ ದರ್ಶನ್ ಪರ ತಮ್ಮ ವಾದವನ್ನ ಮುಕ್ತಾಯಗೊಳಿಸಿದ್ದಾರೆ CV ನಾಗೇಶ್ ಅವರು. ಪೊಲೀಸರ ಚಾರ್ಜ್ ಶೀಟ್ ನಲ್ಲಿರೋ 20 ತಪ್ಪುಗಳನ್ನ ಪ್ರಸ್ತಾಪಿಸಿದ್ದಾರೆ CV ನಾಗೇಶ್. ತನಿಖಾಧಿಕಾರಿಗಳ ಎದೆ ಬಡಿತ ಹೆಚ್ಚಿಸಿರುವ ವಕೀಲ CV ನಾಗೇಶ್ ಅವರ ಪ್ರಬಲ ವಾದ. ದರ್ಶನ್ ಪರ ವಕೀಲ CV ನಾಗೇಶ್ ವಾದಕ್ಕೆ ಇವತ್ತು SPP ಪ್ರಸನ್ನ ಕುಮಾರ್ ಕೌಂಟರ್ ನೀಡಲಿದ್ದಾರೆ. ಇವತ್ತು ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ಕೊಲೆ ಕೇಸ್ನ ಇನ್ನಿತರ ಆರೋಪಿಗಳಾದ ವಿನಯ್, ರವಿಶಂಕರ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಅನುಕುಮಾರ್ ಬೇಲ್ ಅರ್ಜಿ ಕೂಡ ಇವತ್ತೇ ವಿಚಾರಣೆ ನಡೆಯುತ್ತೆ. ಡೆವಿಲ್ ಗ್ಯಾಂಗ್ಗೆ ಇವತ್ತು ಜಾಮೀನು ನೀಡುತ್ತಾ ಹಾಗಾದ್ರೆ ಕೋರ್ಟ್. ಡಿ ಬಾಸ್ ದರ್ಶನ್ ಅಭಿಮಾನಿಗಳ ಚಿತ್ತ ನ್ಯಾಯಾಲಯದ ತೀರ್ಪಿನತ್ತ ಇದೆ. ಎಕ್ಸಾಕ್ಟ್ಲಿ ಹೌದು, ದರ್ಶನ್ ಅವರ ಅಭಿಮಾನಿಗಳು ಕಾದು ಕೂತಿದ್ದಾರೆ, ನಮ್ಮ ಬಾಸ್ ಯಾವಾಗ ಹೊರಗಡೆ ಬರ್ತಾರೆ ಅಂತ ಹೇಳಿ. ಇವತ್ತು ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ನ ಬೇಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಬಹಳ ಪ್ರಮುಖವಾಗಿ ದರ್ಶನ್ ಅವರ ವಿಚಾರಣೆ, ಬೇಲ್ ವಿಚಾರಣೆ ಇವತ್ತು ಸಿಕ್ಕೇ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ ದರ್ಶನ್. ಅವರ ಪತ್ನಿ ವಿಜಯಲಕ್ಷ್ಮಿ, ಅವರ ಬಂಧು ಬಳಗ ಬಹಳಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಬೆನ್ನು ನೋವು ಸಿಕ್ಕಾಪಟ್ಟೆ ಕಾಡ್ತಾ ಇದೆ, ಅದೊಂದು ರೀಸನ್ ಅಲ್ಲಿ ಇಡಬಹುದು. ಜೊತೆಗೆ ಮೊನ್ನೆ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು CV ನಾಗೇಶ್ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿರುವಂತಹ 20 ಲೋಪದೋಷಗಳನ್ನ ತೆರೆದಿಟ್ರು ನ್ಯಾಯಾಧೀಶರ ಮುಂದೆ. ಹಾಗಾಗಿನೇ ಆತ್ಮವಿಶ್ವಾಸದಿಂದ ಇದ್ದಾರೆ. ಇವತ್ತು ಕೌಂಟರ್ ಕೊಡ್ತಾರೆ SPP ಪ್ರಸನ್ನ ಕುಮಾರ್ ಅವರು. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ, ಇವತ್ತು ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಬೇಲ್ ಅರ್ಜಿ ವಿಚಾರಣೆ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಇದರ ಜೊತೆಗೆ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರ ಬೇಲ್ ಅರ್ಜಿ ವಿಚಾರಣೆ ಇದೆ, ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಕಾದ್ ನೋಡಬೇಕಾಗಿದೆ. ಇನ್ನು ಇವರ ಜೊತೆಗೆ ಕೊಲೆ ಕೇಸ್ನ ಇನ್ನಿತರ ಆರೋಪಿಗಳಾಗಿದ್ದಾರಲ್ಲ, ವಿನಯ್, ರವಿಶಂಕರ್, ನಾಗರಾಜ್, ಲಕ್ಷ್ಮಣ್, ದೀಪಕ್, ಅನುಕುಮಾರ್, ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆಯೂ ಕೂಡ ಇವತ್ತೇ ನಡೆಯುತ್ತೆ. ಹಾಗಾಗಿ ಇವರೆಲ್ಲರಿಗೂ ಇವತ್ತೇ ಬೇಲ್ ಸಿಗುತ್ತಾ ಅಥವಾ ಒಂದಿಷ್ಟು ಜನರಿಗೆ ಬೇಲ್ ಸಿಕ್ಕು ಇನ್ನೊಂದಿಷ್ಟು ಜನಗೆ ಮತ್ತೆ ಜೈಲೇ ಗತಿ ಆಗುತ್ತಾ ಕಾದ್ ನೋಡಬೇಕಾಗಿದೆ.